ಚೆಗೆವರ ಒಬ್ಬ ಕ್ರಾಂತಿಕಾರಿ ಅಂತ ಹೇಳಿ ಮಾಡುವಾಗ ನಮ್ಮಲ್ಲಿ ಯಾರೂ ಇಲ್ವ? ಭಗತ್ ಸಿಂಗನಿಗೆ ಯಾತಕ್ಕೆ ಸ್ಥಾನ ಸಿಕ್ಕಿಲ್ಲ? ಚೆಗೆವರ ಅವನಿಗೆ ಭಗತ್ ಸಿಂಗಿನಿಗಿಂತ ದೊಡ್ಡ ಸ್ಥಾನ. ನಾನು ಆಗಿನ ದಿನಗಳಲ್ಲಿ ಚೆಗೆವರ ಒಂದು ಫೋಟೋನ ಚಿತ್ರನ ನಮ್ಮ ಬನಿಯನ್ಸ್ ಮೇಲೆ ಹಾಕ್ಕೊಂಡು ಓಡಾಡಿದ್ದು ನೋಡಿದ್ದೀನಿ. ಆದರೆ ಭಗತ್ ಸಿಂಗ್ದೆಲ್ಲೂ ನೋಡಿರಲಿಲ್ಲ. ಇಫ್ ಯು ಆರ್ ನಾಟ್ ಎ ಕಮ್ಯುನಿಸ್ಟ್ ವೆನ್ ಯು ಆರ್ ಇನ್ ಯುವರ್ 20s ಯು ಡೋಂಟ್ ಹ್ಯಾವ್ ಹಾರ್ಟ್ ಅಂತ. ಬಡತನ ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಶೋಷಣೆ ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಕೂಲಿ ಕಾರ್ಮಿಕರು ಒದ್ದಾಡ್ತಾ ಇರೋದು ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಚೆಗೆವರ ಇಷ್ಟು ದೊಡ್ಡ ಅಟ್ರಾಕ್ಷನ್ ಆದರೆ ಭಗತ್ ಸಿಂಗ್ ಯಾತಕ್ಕಾಗಬಾರ್ದು? ಆದರೆ ಭಗತ್ ಸಿಂಗ್ ಅಂತ ಒಂದು ಮಟ್ಟ ಹೆಚ್ಚು ಆಜಾದ್ನಲ್ಲಿ ನನಗೆ ಕಾಣಿಸ್ತು. ಕಾರಣ ಅವನ ವ್ಯಾಲ್ಯೂಸ್, ಆದರ್ಶಗಳನ್ನ ಇಟ್ಕೊಂಡಿರುವಂಥ ಸಂಘಟನೆಗಳು ನಾಶ ಯಾತಕ್ಕಾಗತ್ತೆ? ಹಣ ಮತ್ತು ಸೆಕ್ಸ್ ಇವೆರಡೂ ಕೂಡ. ಬಾಲ್ಯದಲ್ಲೇ ಆಜಾದ್ನ ಕತೆ ಕೇಳಿದಾಗ ಈ ಎಲ್ಲ ಸಂಗತಿಗಳು ಅದರಲ್ಲಿದೆ. ನಾನೇನು ಇಷ್ಟಪಡ್ತಾ ಇದ್ನೋ ಅದಿದೆ. ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನೋದಕ್ಕೆ ಇದು ಅದ್ಭುತವಾದಂಥ ಉದಾಹರಣೆ. ಸರ್, ನನಗೆ ಅಜೇಯದ ನೀವು ಬರೆದದ್ದು, ಅಜಯಕ್ಕಾಗಿ ನೀವು ಸಂಶೋಧನೆ ಮಾಡಲಿಕ್ಕೆ ತಿರುಗಾಟ ಮಾಡಿದ್ದು, ಇವೆಲ್ಲವನ್ನು ಪ್ರಾಸಂಗಿಕವಾಗಿ ಇಲ್ಲಿವರೆಗೆ ಹೇಳ್ತಾ ಬಂದ್ರಿ. ಅದರ ಪರಿಣಾಮ ಹೇಳಿದ್ರಿ, ಅದರ ಬಿಡುಗಡೆ ಹೇಳಿದ್ರಿ, ಎಲ್ಲವೂ. ಬಹುಶಃ ಅಜೇಯವನ್ನು ಓದಿದಂಥವರಿಗೆ ನಿಮ್ಮ ಮಾತಿನ ಮೂಲಕ ಇವತ್ತು ಕೇಳ್ತಾ ಇರೋದು ಒಂದು ದೊಡ್ಡ ರೋಮಾಂಚನವನ್ನು ತರುವಂಥ ಸಂಗತಿ. ಸ್ವತಃ ಒಬ್ಬ ಅಜೇಯದ ಲೇಖಕನಾಗಿ ಹೊರಗಡೆ ನಿಂತು ನೀವೊಬ್ಬ ಅದರ ಓದುಗನಾಗಿ ಆ ಸಂಶೋಧನೆ ಮತ್ತು ಬರೆದ ಪುಸ್ತಕವನ್ನು ಇಟ್ಕೊಂಡು ನೋಡಿದಾಗ ನಿಮಗೇನೇ ಒಂದು ರೀತಿಯ ರೋಮಾಂಚನ ಹುಟ್ಟಿಸಿದ ಪ್ರಸಂಗಗಳು ಯಾವುದು ಆ ಪುಸ್ತಕದ ಒಳಗಡೆ? ಇದರಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಉತ್ತರ ನನ್ನ ಈಗಿನ ನೆರೇಷನ್ ಏನಿದೆ ಇದಕ್ಕೆ ಮೊದಲಿಂದು ಅದರಲ್ಲಿ ಬಂದಿದೆ. ಇನ್ನೂ ಅದನ್ನು ಸ್ಪಷ್ಟಪಡಿಸಬೇಕು ಅಂದರೆ, ನನಗೆ ಚಿಕ್ಕಂದಿನಲ್ಲಿ ಸಿಕ್ಕಿದಂಥ ಶಿಕ್ಷಣ, ಅದರಲ್ಲಿ ಗಡಗನಾಥರ ಅಥವಾ ಬಂಕಿಂಚಂದ್ರ ಕಾದಂಬರಿಗಳು, ಅದರಲ್ಲಿ ಇರುವಂಥ ಕ್ಷಾತ್ರ ಒಂದು. ಎರಡನೇ, ನಾನು ಓದಿದಂಥ ಜೇಮ್ಸ್ ಹೆಡ್ಲಿ ಚೇಸು, ಪೆರಿ ಮ್ಯಾಸನ್ನು, ಅಗಾಥಾ ಕ್ರಿಸ್ಟಿನೋ, ಶರ್ಲಾಕ್ ಹೋಮ್ಸ್, ಈ ಕಾದಂಬರಿಗಳು. ಸಾಹಿತ್ಯದಲ್ಲಿ ಇವು ನನಗೆ ಬಹಳ ಆಸಕ್ತಿ ಉಂಟು ಮಾಡಿತು. ಪತ್ತೇದಾರಿ ಕಾದಂಬರಿಗಳು ಇವೆಲ್ಲ ನೋಡಿದಾಗ, ಕನ್ನಡದ ಕಾದಂಬರಿಗಳು ಯಾವ? ಕನ್ನಡದ ಕಾದಂಬರಿಗಳು ತರಾಸುದು, ಅನಾಕೃಷ್ಣರದು, ಕಟ್ಟಿಮನಿಯವ್ರದ್ದು, ಮಿಕ್ಕ ಸಾಮಾಜಿಕ, ನನಗೆ ನಿರಂಜನ ಅವ್ರದ್ದು ಸ್ವಲ್ಪ ಓದಿದ್ದೆ. ಸಣ್ಣ ಕಥೆಗಳು ಹೆಚ್ಚಾಗಿ ಓದಿದ್ದೆ. ಮಾಸ್ತಿಯವರ ಕಥೆಗಳು ಓದ್ತಾ ಇದ್ದೆ, ಅದು ಬೇರೆ ವಿಷಯ. ಈ ರೀತಿಯ ಸಾಹಿತ್ಯ, ಗದ್ಯ ಸಾಹಿತ್ಯವೇ ನಾನು ಹೆಚ್ಚಾಗಿ ಹೋಗಿದ್ದು. ಪದ್ಯದ ಇದಕ್ಕೆ ಹೋಗಲಿಲ್ಲ, ಕಾವ್ಯಗಳ ಕಡೆ ಹೋಗಿಲ್ಲ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ವಿಜ್ಞಾನದ ವಿದ್ಯಾರ್ಥಿ. ಈ ರೀತಿ ಸ್ವಂತ BSc ಸ್ವಂತ ಆಸಕ್ತಿಯ ಮೇಲೆ ಇಂಥ ಓದ್ತಾ ಇದ್ದೆ. ಮನೆಯಲ್ಲೂ ಕೂಡ ಸಿಗ್ತಾಯಿತ್ತು. ನಮ್ಮಣ್ಣ ಅವ್ರ ಲೈಬ್ರರಿಯಿಂದ ಬೇಕಾದಷ್ಟು ಪುಸ್ತಕಗಳು ತರ್ತಾಯಿದ್ರು, ಭಾಳ ಕೊಂಡ್ಕೊಂಬರ್ತಾಯಿದ್ರು. ಅದರಲ್ಲಿ ಒಂದು ವಿಷಯ ನನಗನ್ಸಿದ್ದು, ಈ ಹಿನ್ನೆಲೆಯಲ್ಲಿ ಇಂಥ ಪುಸ್ತಕಗಳು, ಸಾಹಸ ಅಥವಾ ಹೋರಾಟ ಅಥವಾ ಪೊಲೀಸ್ ಚೇಸ್ ಮಾಡ್ಕೊಂಡು ಹೋಗುವಂಥದ್ದು, ಇಂಥ ವಿಷಯಗಳನ್ನ ಮನಸ್ಸಿನಲ್ಲಿ ನಾನು ಬರೆದ್ರೆ ಇಂಥದ್ದು ಸಾಹಸದ ಅಡ್ವೆಂಚರಸ್ ನಾವೆಲ್ ಬರೀಬಹುದಾ ಅನ್ನುವಂಥ ವಿಚಾರ ನನಗೆ ಬಂದಿತ್ತು. ಬಾಲ್ಯದಲ್ಲೇ ಆಜಾದ್ನ ಕತೆ ಕೇಳಿದಾಗ ಈ ಎಲ್ಲ ಸಂಗತಿಗಳು ಅದರಲ್ಲಿದೆ. ಕಥಾ ವಸ್ತುವಿನಲ್ಲಿ ನಾನೇನು ಇಷ್ಟಪಡ್ತಾ ಇದ್ನೋ ಅದಿದೆ. ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನೋದಕ್ಕೆ ಇದು ಅದ್ಭುತವಾದಂಥ ಉದಾಹರಣೆ. ಇದನ್ನು ನಾನು ಬರೆದ್ರೆ ಅದು ಸತ್ಯಕ್ಕಿಂತಲೂ ಕೂಡ ರೋಮಾಂಚನಕಾರಿಯಾಗಿ ಅಥವಾ ವಿಶೇಷವಾಗಿ ಕಾಣುತ್ತೆ ಅನ್ನುವಂಥ ವಿಚಾರ ಮೊದಲನೇ ಹೊಳಹು. ಆದರೆ ಅದು ಆ ಬಾಲ್ಯದಲ್ಲಿ ಕೇಳಿದಾಗಿಲ್ಲದೆ ಹೋದ್ರೂ ಕೂಡ ಅದು
ಆಮೇಲೆ ನಾನು ಏನಾದರೂ ಬರೀಬೇಕು ಅಂತ ಮನಸ್ಸಿಗೆ ಬಂದಾಗ ಮಿಲ್ಟ್ರಿ ತಾತ ಆದಮೇಲೆ ಬಾಲ್ಯದ ಈ ಘಟನೆ ಜ್ಞಾಪಕಕ್ಕೆ ಬಂದು ಆಮೇಲೆ ನಮ್ಮ ಸ್ನೇಹಿತರು ತಂದು ಕೊಟ್ಟಿದ್ದಂಥ 4 ಪುಸ್ತಕಗಳು ಯಶ್ಕಿ ಧರೋಹರು, ರಾಮ್ ಪ್ರಸಾದ್ ಬಿಸ್ಮಿಲ್ ಆತ್ಮಕಥೆ, ಪಾಂಡುರಂಗ ಖಾನ್ ಖೋಜೆದೊಂದು ಪುಸ್ತಕ, 3 ಪುಸ್ತಕ ಜ್ಞಾಪಕ ಬರ್ತಾಯಿದೆ. ಇನ್ನೊಂದು ಗದರ್ ಪಾರ್ಟಿ ಇತಿಹಾಸ 4 ಪುಸ್ತಕ. ಇವುಗಳೆಲ್ಲ ಓದಿದ ಮೇಲೆ ಒಬ್ಬ ಲೇಖಕನಾಗಿ ಇದು ಜನಗಳಿಗೆ ಆಕರ್ಷಣೆ ಆಗ್ಬೋದು ಅನ್ನೋಂಥ ಒಂದು ಫ್ಲ್ಯಾಶ್ ಆಯ್ತು ನನಗೆ. ಇದರಲ್ಲೆಲ್ಲ ಇದೆ, ಸಾಹಸ ಇದೆ, ಹೋರಾಟ ಇದೆ, ಪೊಲೀಸ್ನವ್ರ ಚೇಸ್ ಇದೆ. ಈ ಏನು ನಾನು ಅಂಶಗಳು ಕಾದಂಬರಿಯಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದನೋ ಅದೆಲ್ಲ ಈ ವಸ್ತುವಿನಲ್ಲಿದೆ. ಯಾಕೆ ಬರೀಬಾರ್ದು ಅನ್ನೋದು ಪ್ರೇರಣೆ ಒಂದು. ಎರಡನೇದು, ಇವಾಗ ಚೆಗೇವೆರ ನೋಡ್ತೀವಿ. ಚೆಗೇವೆರ ಒಬ್ಬ ಬೇರೆ ದೇಶದ ಒಬ್ಬ ರೆವಲ್ಯೂಷನರಿ ಅಂತ ಕರೀತಾರೆ. ಅವನೊಬ್ಬ ಹೋರಾಟಗಾರ, ಫೈಟರ್. ಅವನನ್ನು ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾರೆ ಇಲ್ಲಿ ಜನ. ಹೌದೌದು. ಅವರ ಕಮ್ಯುನಿಸಮ್ ಅವ್ರಿಗಂತೂ ಬನಿಯನ್ಗಳ ಮೇಲೆಲ್ಲ ಒಂದು ಫೋಟೋ ಹಾಕ್ಕೊಂಡು. ಆವಾಗ ನನಗೆ ಅನ್ನಿಸ್ತು, ಚೆಗೇವೆರ ಒಬ್ಬ ಕ್ರಾಂತಿಕಾರಿ ಅಂತ ಹೇಳ್ಬಿಟ್ಟು ಮಾಡುವಾಗ ನಮ್ಮಲ್ಲಿ ಯಾರೂ ಇಲ್ವ? ಭಗತ್ ಸಿಂಗನಿಗೆ ಯಾತಕ್ಕೆ ಸ್ಥಾನ ಸಿಕ್ಕಿಲ್ಲ? ಚೆಗೇವೆರ ಅವನಿಗೆ ಭಗತ್ ಸಿಂಗಿಗಿಂತ ದೊಡ್ಡ ಸ್ಥಾನ. ನಾನು ಆಗಿನ ದಿನಗಳಲ್ಲಿ ಚೆಗೇವೆರ ಒಂದು ಫೋಟೋನ ಚಿತ್ರನ ನಮ್ಮ ಬನಿಯನ್ಸ್ ಮೇಲೆ ಹಾಕ್ಕೊಂಡು ಓಡಾಡಿದ್ದು ನೋಡಿದ್ದೀನಿ. ಆದರೆ ಭಗತ್ ಸಿಂಗ್ದೆಲ್ಲೂ ನೋಡಿರಲಿಲ್ಲ. ನಮ್ಮಲ್ಲಿರಲಿಲ್ವಾ ಅಂತ ಒಂದು ಮನಸ್ಸಿನಲ್ಲಿ ಯಾವಾಗ ಆಜಾದನ ಕಥೆ ನಂಗೆ ಮನಸ್ಸಿಗೆ ಬಂತು. ಇವನು ಚೆಗೇವೆರಾಗಿಂತ ಗ್ರೇಟ್ ಒಂದು. ಎರಡನೇದು, ಅವನು ಹಿಂದೂ ವ್ಯಾಲ್ಯೂಸ್ ಆಫ್ ಲೈಫ್. ಭಗತ್ ಸಿಂಗ್ ಸ್ವಲ್ಪ ಸೋಷಲಿಸ್ಟಿಕ್ ಥಿಂಕಿಂಗ್ ಇತ್ತು, ಅದನ್ನು ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳೋಕ್ಕೆ ನಾವು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗ, ಇಫ್ ಯು ಆರ್ ನಾಟ್ ಎ ಕಮ್ಯುನಿಸ್ಟ್ ವೆನ್ ಯು ಆರ್ ಇನ್ ಯುವರ್ 20s ಯು ಡೋಂಟ್ ಹ್ಯಾವ್ ಹಾರ್ಟ್ ಅಂತ. ಬಡತನ ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಶೋಷಣೆ ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಕೂಲಿ ಕಾರ್ಮಿಕರು ಒದ್ದಾಡ್ತಾ ಇರೋದು ನೋಡಿದಾಗ ದುಃಖ ಆಗುತ್ತೆ, ಕಮ್ಯುನಿಸ್ಟ್ ಆಗ್ತಾನೆ. ಆಮೇಲೆ ಕಮ್ಯುನಿಸಮ್ ಅನುಭವ ಆಗ್ತಾ 40 ವರ್ಷಕ್ಕೆ ಅವನು ದೈವಭಕ್ತ ಆಗ್ಬಿಡ್ತಾನೆ, ಹೋಗೋ ಕಡೆ ಅಂತ. ಭಾಳ ಚೆನ್ನಾಗಿ ಹೇಳಿದ್ದಾನೆ ಮೀನು ಮಸಾನಿ. ಹಾಗೆ ಚೆಗೇವೆರ ಇಷ್ಟು ದೊಡ್ಡ ಅಟ್ರಾಕ್ಷನ್ ಆದರೆ ಭಗತ್ ಸಿಂಗ್ ಯಾತಕ್ಕಾಗಬಾರ್ದು? ಆದರೆ ಭಗತ್ ಸಿಂಗ್ ಅಂತ ಒಂದು ಮಟ್ಟ ಹೆಚ್ಚು ಆಜಾದ್ನಲ್ಲಿ ನನಗೆ ಕಾಣಿಸ್ತು. ಕಾರಣ ಅವನ ವ್ಯಾಲ್ಯೂಸ್. ಉದಾಹರಣೆಗೆ ಚೆಗೇವೆರ ಒಂದು ಸೆಕ್ಸ್ ಲೈಫ್ ಅಂತ ಏನೋ ತೊಗೊಂಡ್ರೆ ನಾವು, ಅಂದರೆ ಆ ಟೈಪ್ದು, ಅದಕ್ಕೇನೋ ನಿರ್ಬಂಧಗಳಿದ್ದಾಗಿಲ್ಲ. ನಾನು ಕೇಳಿದಾಗ 1-2-3 ಉದಾಹರಣೆಗಳು ಕೂಡ ಇದೆ. ಬಟ್ ಇಲ್ಲಿ ಆಜಾದನ್ಗೆ ರಾಮ್ ಪ್ರಸಾದ್ ಬಿಸ್ಮಿಲ್ನ ಒಂದು ಅವನ ಜೊತೆಯಲ್ಲಿದ್ದಾಗ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮನಿಯಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಆರ್ಯ ಸಮಾಜದಿಂದ ಪ್ರೇರಣೆ ಪಡೆದಂಥವನು. ಸೋಮದೇವ ಅನ್ನತಕ್ಕಂಥ ಒಬ್ಬ ಸನ್ಯಾಸಿ ರಾಮ್ ಪ್ರಸಾದ್ ಬಿಸ್ಮಿಲ್ಗೆ ಪ್ರೇರಣೆ, ದಯಾನಂದ ಸರಸ್ವತಿಗಳು ಪ್ರೇರಣೆ. ಅಂದರೆ ಅಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದೊಂದು ಆದರ್ಶ. ಅದು ಇವನು ಕಲಿಸ್ಕೊಟ್ಟಿದ್ದ. ಆಜಾದ್ ಕೊನೆಯವರೆಗೂ ಪಾಲಿಸ್ದ ಅದನ್ನ. ಎಂಥ ಒಂದು ಉದಾಹರಣೆ ಇದೆ ಇದರಲ್ಲಿ, ನೀವು ನೋಡ್ಬೋದು ಅಜಯದಲ್ಲಿ. ಈ ಢಿಮ್ರಾಪುರ ಅನ್ನೋದರಲ್ಲಿ ಇವನೊಬ್ಬ ಸನ್ಯಾಸಿ ರೀತಿಯಲ್ಲಿ, ಅಥವಾ ಒಂದು ಬ್ರಹ್ಮಚಾರಿ ಸನ್ಯಾಸಿ ರೀತಿಯಲ್ಲಿ, ಆ ಜಾಗಕ್ಕೆ ನಾನು ಹೋಗಿದ್ದೀನಿ. ಒಂದು ಚಿಕ್ಕ ನದಿ, ಸತಾರ ನದಿ ಅಂತ, ಅದರ ದಡದ ಮೇಲೆ ಒಂದು ಚಿಕ್ಕ ದೇವಸ್ಥಾನ, ಅಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಅದಿದೆ ಘಟನೆ. ಒಬ್ಬ ಹೆಣ್ಣು, ಒಂದು ಪ್ರೌಢಾವಸ್ಥೆ ಹೆಣ್ಣು, ಇವಾಗ ಅವನಿಗೆ ಹೋಗಿ 20 ವರ್ಷನೇನು ಇವನಿಗೆ, ನೋಡೋಕ್ಕೆ ಕಟ್ಟು ಮಸ್ತಾದಂಥ ಹಾಡು, ಯಾರು ಬೇಕಾದರೂ ಹೆಣ್ಣು ಮೋಹಗೊಳ್ಬೋದಾದಂಥ ಪರ್ಸನಾಲಿಟಿ. ಇವನು ಯಾರು ಮಲ್ಖಾನ್ ಸಿಂಗ್ ಅನ್ನೋವಂಥ ಒಂದು ಮನೇಲಿ ಇರ್ತಾನೋ ಅಲ್ಲಿ ಬಂದು ಹೋಗಿ ಮಾಡ್ತಿರ್ತಾನೆ. ಅಲ್ಲಿ ಮೇಲ್ಗಡೆ ಮಲಗಿದ್ದಾಗ ಟೆರಾಸ್ನಲ್ಲಿ ಅವಳು ಬಂದುಬಿಡ್ತಾಳೆ. ಅಂದರೆ ನಮ್ಮ MS ನರಸಿಂಹಮೂರ್ತಿ ಹೇಳ್ತಾ ಇದ್ದ, ನಾ ಎಲ್ಲ ಕಡೆ ಗಂಡಸರು ಹೆಂಗಸರನ್ನ ರೇಪ್ ಮಾಡೋದು ಕೇಳಿದ್ದೀನಿ, ಇಲ್ಲಿ ಹೆಂಗಸು ಬಂದು ಆಜಾದ್ನ ರೇಪ್ ಮಾಡ್ತಾ ಇದ್ದಾಳೆ ತಮಾಷೆ. ನರಸಿಂಹಮೂರ್ತಿ ಎಲ್ಲ ಹಾಗೇನೆ ಅಂತ ತಮಾಷೆ ಮಾಡ್ತಾರೆ.
ಅವಳು ಬಂದು ಇವನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾಳೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅದು ಚೆನ್ನಾಗಿದೆ, ನನ್ನ ಕಾದಂಬರಿಯಲ್ಲೂ ಚೆನ್ನಾಗಿದೆ. ಮನೋಜ್ ಕುಮಾರ್ ಫಿಲಮ್ ಮಾಡಿದಾಗ ಅದು ಡಿಸ್ಕಷನ್ ಆಯಿತು ನನಗೆ. ಈ ಸಂದರ್ಭನ ಮನೋಜ್ ಕುಮಾರ್ ಹೇಗೆ ಕಲ್ಪನೆ ಮಾಡಿದ್ರು, ಸಾಕಷ್ಟು ಡಿಸ್ಕಷನ್ ಆಯಿತು. ಇನ್ನೊಂದು ಸರ್ತಿ ಅದ್ರದ್ದು ಹೇಳ್ತೀನಿ ಬೇಕಾದರೆ. ಅಲ್ಲಿ ಮನೋಜ್ ಕುಮಾರ್ ಇದು ಹೇಳಿದ್ರು, ಅವಳು ಹೆಣ್ಣು ಮಲಗಿರ್ತಾಳೆ ಎಲ್ಲೋ, ಇವನ ಮೇಲ್ಗಡೆ ಟೆರಾಸ್ನಲ್ಲಿ ಮಲಗಿರ್ತಾನೆ. ಅವಳ ಮೇಲೆ ಕ್ಯಾಮ್ರಾ ಹಾಕಿದಾಗ ಅವಳು ಒದ್ದಾಡ್ತಾ ಇರ್ತಾಳೆ. ಆವಾಗ ಅಂದರೆ ಅವಳಲ್ಲಿ ಸ್ವಲ್ಪ ಮೂಡ್ ಬಂದುಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಮನೋಜ್ ಕುಮಾರ್ ಕಲ್ಪನೆ. ಅವಾಗೆಲ್ಲೋ ದೂರದಲ್ಲಿ ಒಂದು ಭಜನೆ ಕೇಳಿಬರ್ತಾ ಇರುತ್ತೆ, ಕರವಟ್ ಬದಲ ಅಂತೇನೋ ಒಂದು ಮೀರಾ ಭಜನ್, ಅದೇನೋ ಕರವಟ್ ಬದಲು ಮಾಡ್ತಾ ಇದ್ದಾನೆ ಅಂತ ಒಂಥರ ಭಕ್ತಿದೇನೆ. ಆದರೆ ಅದರಲ್ಲೂ ಸ್ವಲ್ಪ ಪ್ರೊವೋಕ್ ಮಾಡೋ ರೀತಿಯಲ್ಲಿ ಇದೆಯಂಥದ್ದು. ಅದು ಯಾವುದು ಏನು ಅಂತ ನಂಗೆ ಗೊತ್ತಿಲ್ಲ, ಅದು ಹೇಳಿದ್ರು. ಅದನ್ನು ಇವಳ ಮೇಲೆ ಹಾಕ್ತೀನಿ. ಇವಳು ಹೇಳ್ತಾ ಅದರಿಂದ ಇವಳು ಪ್ರವೋಕ್ ಆಗ್ತಾಳೆ. ಯಾರು ಈ ಹೆಣ್ಣು ಸೀದಾ ಟೆರಾಸಿಗೆ ಬಂದು ಇವನ್ನ ನನ್ನ ಜೊತೆ ನೀನು ಸೇರು ಅನ್ನೋ ರೀತಿಯಲ್ಲಿ ಬಲವಂತ ಮಾಡ್ತಾಳೆ ಅಂತ ಅವರ ಕಲ್ಪನೆ ಇತ್ತು. ಇರಲಿ. ಆವಾಗ ಅವನೇನು ಮಾಡ್ತಾನೆ, ಸುಮಾರು 18 ಅಡಿ ಅಂತ ನಾನು ಬರೆದಿದ್ದೀನಿ. ಅವನು ಮೊನ್ನೆ ಚಕ್ರವರ್ತಿ ಸೂಲಿಬೇಲೆ ಅವ್ರ ಹತ್ರ ಮಾತಾಡುವಾಗ 18 ಅಡಿ ಇರಲಾರ್ದು 10-12 ಅಡಿ ಇರ್ಬೋದು ಅಂದ್ಕೊಂಡೆ. ಬಟ್ ಆಮೇಲೆ ಲೆಕ್ಕ ಹಾಕಿದೆ, ಆ ಮನೆ ನೆಲದಿಂದ 5-6 ಮೆಟ್ಲು ಹತ್ತು ಹೋಗಬೇಕು. ನಾನು ನೋಡಿದ್ದೀನಿ ಮನೆ, ಅದರ ಮೇಲೆ ಒಂದು 10-12 ಅಡಿ. ಇದೆಷ್ಟು ಅಡಿ ಇದೆ ಹೇಳಿ? ಇದೊಂದು 12.5 ಅಡಿ, 12 ಅಡಿ ಇರಲಿಲ್ವ? ಇಷ್ಟಿರುತ್ತಲ್ಲಿ. ಅದೇ ಹಳೆ ಮನೆಗಳು. ಮೆಟ್ಲುಗಳು ಇವೆಲ್ಲ ಸೇರಿದ್ರೆ ಆಗುತ್ತೆ ಅಷ್ಟೇ, ಹೆಚ್ಚು ಕಮ್ಮಿ. ಅಲ್ಲಿಂದ ಜಂಪ್ ಮಾಡಿ ಓಡಾಟೋಗ್ತಾನೆ ಅವನು. ಇದು ಎತ್ತನಾರ್ಯಸ್ತು ಪೂಜ್ಯಂತೆ ಯರಮಂತೆ ಎನ್ನುವಂಥ ಆರ್ಯ ಸಮಾಜದ ಅಲ್ಲಿ ಕಲ್ತಂಥ ಪಾಠದ ಒಂದು ಪರಿಣಾಮ ಇವನ ಮೇಲೆ ಆಗಿತ್ತು. ಆಮೇಲೆ ಸಾಹಸ, ಆ ಘಟನೆಗಳು ನೋಡ್ತಾ ಹೋದಾಗ ಪೊಲೀಸ್ನವ್ರಿಗೆ ಅದೆಷ್ಟು ಸರ್ತಿ ಚಳ್ಳೆ ಹಣ್ಣು ತಿನ್ನಿಸಿದ್ನೋ, ಅಂದರೆ ಒಂದು ಚೇಸ್ ಪುಸ್ತಕ ಓದ್ದಾಗೋ ಅಥವಾ ಜೆಫ್ರಿ ಆರ್ಚರ್ ಪುಸ್ತಕ ಓದ್ದಾಗಲೋ ಏನೊಂದು ಎಕ್ಸೈಟ್ಮೆಂಟ್ ಆಗುತ್ತೆ, ಅದನ್ನು ಇಲ್ಲಿ ತರ್ಬೋದು ಅಂತ ನನಗನ್ನಿಸ್ತು. ಆಮೇಲೆ ನನಗೆ ಗಳಗನಾಥರು ಇವರೆಲ್ಲರಿಂದ ನಾನು ಕಲ್ತಿದ್ದಿದ್ದು ಅಂದರೆ ದೇಶಭಕ್ತಿ, ಪರ್ಟಿಕ್ಯುಲರ್ಲಿ ಆನಂದ ಮಠ. ದೇಶಭಕ್ತಿ ಅಂಶ ಭಾಳ ಚೆನ್ನಾಗಿ ತರಬಹುದು ಅಂತ ನನಗೆ ಅನ್ನಿಸ್ತು. ಆಮೇಲೆ ಕ್ರಾಂತಿಕಾರಿಗಳು ಆ ಸೋದರತ್ವ ಹೇಗಿತ್ತು, ಅವರೆಲ್ಲ ಒಟ್ಟಿಗೆ ಯಾವ ರೀತಿಯಲ್ಲಿ ಇರ್ತಾಯಿದ್ರು, ಅವರ ಸ್ನೇಹ, ವಿಶ್ವಾಸ, ಕೋಪ, ತಾಪ, ಇದು ಒಂದು ಒಳ್ಳೆಯ ಅಂಶ ಆಗುತ್ತೆ ಅಂತ ಅನ್ನಿಸ್ತು. ಇನ್ನೂ ಒಂದು ಅಂಶ, ಕೆಲವು ಈ ಸಂಘಟನೆಗಳು, ಆದರ್ಶಗಳನ್ನ ಇಟ್ಕೊಂಡಿರುವಂಥ ಸಂಘಟನೆಗಳು ನಾಶ ಯಾತಕ್ಕಾಗತ್ತೆ? ಅದರಲ್ಲೊಂದು ಮುಖ್ಯ ಅಂದರೆ ಹಣ ಮತ್ತು ಸೆಕ್ಸ್, ಇವೆರಡೂ ಕೂಡ. ಹೆಣ್ಣು ಮಕ್ಕಳನ್ನ ಇಂಥ ಸಂಘಟನೆ ಇದ್ದರೆ ಅವನು ದಾರಿ ಅಂದರೆ ಅವನು ಅದರ ಮೋಹದ ಬಲೆಯಲ್ಲಿ ಸಿಕ್ಕಾಕ್ಕೊತಾನೆ. ಮೋಹದಲ್ಲಿ ಆವಾಗ ಅವನ ಆದರ್ಶ, ಧ್ಯೇಯ ಎಲ್ಲ ಕೂಡ ಸಫರ್ ಆಗುತ್ತೆ. ಅವನಿಂದ ಕೆಲವು ತಪ್ಪುಗಳು ನಡೆದು ಹೋಗುತ್ತೆ. ಸಂಘಟನೆಗೆ ಆಘಾತಕಾರಿಯಾಗುವಂಥ ಘಟನೆಗಳು ನಡೆಯುತ್ತೆ. ಇದು ಕಾದಂಬರಿಗೆ ಬಹಳ ಒಳ್ಳೆ ಚೆನ್ನಾಗಿದೆ. ಯಶ್ಪಾಲ್, ವೀರಭದ್ರ ತಿವಾರಿ, ಕೈಲಾಸಪತಿ, ಈ ರೀತಿ ಕ್ಯಾರೆಕ್ಟರ್ಸ್ ಬರುತ್ತೆ. ಅವರೆಲ್ಲ ಆಜಾದ್ ಕಷ್ಟಪಟ್ಟು ತೊಗೊಂಬಂದಂಥ ಹಣನ ಲೂಟಿ ಮಾಡ್ತಾಯಿದ್ರು. ಇವೆಲ್ಲ ಇದೇ ಬರುತ್ತೆ ಪುಸ್ತಕದಲ್ಲಿ. ಅದನ್ನು ಹೇಗೆ ದುರುಪಯೋಗ ಮಾಡ್ತಾಯಿದ್ರು ಸ್ವಂತಕ್ಕೆ. ಚಿಕ್ಕದೇ, ಆವಾಗೇನು ಲಕ್ಷಾಂತರ ರೂಪಾಯಿ ಏನಲ್ಲ, 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ. ಒಂದು ಸರ್ತಿ ಯಾವುದೋ ಹೋಟೆಲ್ನಿಂದ ಚಮಚಗಳು ಕದ್ಕೊಂಬಂದುಬಿಟ್ಟಿರ್ತಾರೆ, ಚಮಚನೋ ಪ್ಲೇಟು, ಅದು ಕ್ಲಾಸ್ ತೊಗೊತಾನೆ ಅವ್ರಿಗೆ. ಇದಲ್ಲ ನಮ್ಮ ಇದು. ಆಮೇಲೆ ಒಂದು ದರೋಡೆ ಮಾಡೋಕ್ಕೆ ಹೋಗ್ತಾರೆ. ಅವೊಬ್ಬ ಕ್ರಾಂತಿಕಾರಿಯಾದವನು ಒಂದು ರಾತ್ರಿ ಅವಳು ಹೆಣ್ಮಗಳೊಬ್ಬಳು ಸುಂದರಿಯಾದಂಥ ಹೆಣ್ಮಗಳಿರ್ತಾಳೆ. ಅವನ ಕಡೆ ಒಬ್ಬ ಕ್ರಾಂತಿಕಾರಿ ಕೆಟ್ಟ ದೃಷ್ಟಿಯಿಂದ ನೋಡಿ ಅದ್ರ ಹತ್ರಕ್ಕೆ ಹೋಗ್ತಾನೆ. ತಕ್ಷಣ ಅವನು ಅದನ್ನು ನಿಲ್ಲಿಸಿ, ನಡಿಗೆ ವಾಪಸ್ ಎಲ್ಲಾನು, ಇವತ್ತು ನಾವು ಮಾಡ್ತಾರೋಂಥ ಕೆಲಸದಲ್ಲಿ ಅಚಾತುರ್ಯ ನಡೆದೋಯ್ತು, ಇವನ ಕೆಟ್ಟ ದೃಷ್ಟಿನಲ್ಲಿ ಹೆಂಗಸ್ ನೋಡ್ದ ಅಂಥೇಳಿ ಆವಾಗ ಅವನು ತೊಗೊಂಡಂಥ ಹಣ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಎಲ್ಲರೂ ಲೂಟಿ ಮಾಡಿದಂಥದ್ದು. ಅದನ್ನು ಆ ಮನೆ ಯಜಮಾಂತಿ ಒಬ್ಬ ಅಜ್ಜಿ ಇರ್ತಾರೆ ಮುದುಕಿ, ಆ ಕೈ ಕೊಟ್ಟು ಅವ್ರು
ಕಲೆಕ್ಟ್ ಮಾಡಿದ್ದು ಕದ್ದಿದ್ದು ಅಲ್ಲಿ ಕೊಟ್ಟು, ಅಮ್ಮ ನಮ್ಮ ಒಬ್ಬ ಸಹಕಾರಿಯಿಂದ ತಪ್ಪಾಯಿತು ಕ್ಷಮಿಸು, ನಿಮ್ಮ ಹಣ ತೊಗೊಳ್ಳಿ ಬೇಡ ಅಂತೇಳಿ ಹೊರಟೋಗ್ತು. ಹೀಗತ್ತಿ ಕೆಲವು ಆದರ್ಶಗಳು ಹೋಗಿದ್ದು ದರೋಡೆಗೆ, ಹೇಗೇನು ಆದರ್ಶ ಅಡ್ಡ ಬಂತು, ಇದು ಎಲ್ಲಿ ಸಿಗುತ್ತೆ ಇಂಥ ಘಟನೆಗಳು? ಕರೆಕ್ಟ್. ಇಂಥವು ಭಾಳ ಇದೆ ಘಟನೆಗಳು ನನ್ನ ಪುಸ್ತಕದಲ್ಲಿ. ಇಂಥ ಕೆಲವು ಅಪರೂಪದ ಘಟನೆಗಳು ಕಾದಂಬರಿಗೆ ಬಹಳ ಸಹಾಯವಾಗತ್ತೆ, ಕಾದಂಬರಿನ ರುಚಿಕರವಾಗಿ ಮಾಡುತ್ತೆ, ರೋಚಕವಾಗಿ ಮಾಡುತ್ತೆ ಅನ್ನುವಂಥ ಒಂದು ಐಡಿಯಾ ಬಂತು. ಮತ್ತು ನಾನು ಯಾವುದೋ ಒಂದು ಜನಗಳಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಅಂತ ತಿಳಿಸ್ತಾ ಇದ್ದೀನಿ, ಒಂದು ಸತ್ಯ ಸ್ಫೋಟವನ್ನು ಮಾಡ್ತಾಯಿದ್ದೀನಿ. ಏನು ಆಗಿನವರೆಗೂ ನಂಬಿಕೆ ಇತ್ತು, ಅಹಿಂಸೆಯಿಂದಲೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸಾರ್ವತ್ರಿಕವಾಗಿ, ನಾನು ಶಾಲೆಯಲ್ಲಿ ಕಲ್ತಿದ್ದು ಅದೇ, ರಘುಪತಿ ರಾಘವ ರಾಜಾರಾಮಿಂದಾನೇ ಸಿಕ್ತು ಅಂತ. ಆದರೆ ಇನ್ನೊಂದು ಪಾರ್ಶ್ವ ಇದೆ, ಇನ್ನೊಂದು ಆಯಾಮ ಇದೆ ಇದಕ್ಕೆ ಅನ್ನೋದು ಇಲ್ಲ. ಭಗತ್ ಸಿಂಗ್ ಹೆಸರನ್ನು ಯಾರೋ ಕೇಳ್ತಾ ಇದ್ರು, ಅವ್ನು ಎಲ್ಲಿ ಹುಟ್ಟ ಏನಾಯಿತು ಗೊತ್ತೇ ಇಲ್ಲ, ಯಾರ ಮನಸ್ಸಿನಲ್ಲೂ ಅದು ಕೂತಿರಲಿಲ್ಲ. ಅದನ್ನು ವ್ಯವಸ್ಥಿತವಾಗಿ ಮುಚ್ಚಿಡುವ ಕೆಲಸವೂ ನಡೆದಿದೆಯಲ್ಲ? ನಡೆದಿದೆ, ಖಂಡಿತ ನಡೆದಿದೆ. ಯಾಕಂದರೆ 1857ರಿಂದಲೂ ನಮ್ಮಲ್ಲಿ ಒಂದು ತೀವ್ರವಾದಂಥ ಒಂದು ಸ್ವಾತಂತ್ರ್ಯ ಹೋರಾಟದ ಪ್ರಜ್ಞೆಯ ಪ್ರವಾಹ ಇದೆ. ಹೌದು, ಆದರೆ ಅದನ್ನು ಮುಚ್ಚಿಡಲಾಗಿತ್ತು. ಡೆಫಿನೆಟ್ಲಿ.